ಧರ್ಮಸ್ಥಳದ ತನಿಖೆ ನಿರ್ಣಾಯಕ ಘಟ್ಟದಲ್ಲಿ ನಡೀತಾ ಇದೆ. ಇನ್ನು ಕೇವಲ ಒಂದೇ ಒಂದು ಮಾರ್ಕಿಂಗ್ ಉಳಿದಿದೆ. ಉತ್ಖನನ ಒಂದೇ ಒಂದು ಕಡೆಯಲ್ಲಿ ಬಾಕಿ ಇದೆ. 11-12ನೇ ಸಮಾಧಿಯಲ್ಲೂ ಕೂಡ ಶೋಧ ಕಾರ್ಯ ಅಂತ್ಯ ಆಗಿದೆ. 7ನೇ ದಿನದ ಕಾರ್ಯಾಚರಣೆ 11-12ನೇ ಪಾಯಿಂಟ್. 11 ಮತ್ತು 12ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ನಡೆದಿದೆ. ಇನ್ನು ಉಳಿದಿರೋದು ಒಂದೇ ಒಂದು ಪಾಯಿಂಟ್, ಅದು 13ನೇ ಪಾಯಿಂಟ್. ಆತ ಈಗಾಗಲೇ ಮಾರ್ಕ್ ಮಾಡಿರುವಂತಹ ಪಾಯಿಂಟ್ಗಳು. ಆದ್ರೆ ಆತ ಇನ್ನೂ ಒಂದಷ್ಟು ಸ್ಥಳಗಳಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ. ಆದ್ರೆ ಸದ್ಯಕ್ಕೆ ತೋರಿಸಿರುವಂತಹ ಸ್ಥಳಗಳಲ್ಲಿ ಉಳಿದಿರೋದು ಒಂದು, ಅಲ್ಲಾದ್ರೂ ಅಸ್ಥಿಪಂಜರಗಳು, ಈತ ಹೇಳಿದಂತಹ 100 ಶವಗಳ ಮೂಳೆಗಳು ಏನಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳದ ತನಿಖೆ ನಿರ್ಣಾಯಕ ಘಟ್ಟದಲ್ಲಿ ನಡೀತಾ ಇದೆ. ಇನ್ನು ಕೇವಲ ಒಂದೇ ಒಂದು ಮಾರ್ಕಿಂಗ್ ಉಳಿದಿದೆ. ಉತ್ಖನನ ಒಂದೇ ಒಂದು ಕಡೆಯಲ್ಲಿ ಬಾಕಿ ಇದೆ. 11-12ನೇ ಸಮಾಧಿಯಲ್ಲೂ ಕೂಡ ಶೋಧ ಕಾರ್ಯ ಅಂತ್ಯ ಆಗಿದೆ. 7ನೇ ದಿನದ ಕಾರ್ಯಾಚರಣೆ 11-12ನೇ ಪಾಯಿಂಟ್. 11 ಮತ್ತು 12ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ನಡೆದಿದೆ. ಇನ್ನು ಉಳಿದಿರೋದು ಒಂದೇ ಒಂದು ಪಾಯಿಂಟ್, ಅದು 13ನೇ ಪಾಯಿಂಟ್. ಆತ ಈಗಾಗಲೇ ಮಾರ್ಕ್ ಮಾಡಿರುವಂತಹ ಪಾಯಿಂಟ್ಗಳು. ಆದ್ರೆ ಆತ ಇನ್ನೂ ಒಂದಷ್ಟು ಸ್ಥಳಗಳಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ. ಆದ್ರೆ ಸದ್ಯಕ್ಕೆ ತೋರಿಸಿರುವಂತಹ ಸ್ಥಳಗಳಲ್ಲಿ ಉಳಿದಿರೋದು ಒಂದು, ಅಲ್ಲಾದ್ರೂ ಅಸ್ಥಿಪಂಜರಗಳು, ಈತ ಹೇಳಿದಂತಹ 100 ಶವಗಳ ಮೂಳೆಗಳು ಏನಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳದ ತನಿಖೆ ನಿರ್ಣಾಯಕ ಘಟ್ಟದಲ್ಲಿ ನಡೀತಾ ಇದೆ. ಇನ್ನು ಕೇವಲ ಒಂದೇ ಒಂದು ಮಾರ್ಕಿಂಗ್ ಉಳಿದಿದೆ. ಉತ್ಖನನ ಒಂದೇ ಒಂದು ಕಡೆಯಲ್ಲಿ ಬಾಕಿ ಇದೆ. 11-12ನೇ ಸಮಾಧಿಯಲ್ಲೂ ಕೂಡ ಶೋಧ ಕಾರ್ಯ ಅಂತ್ಯ ಆಗಿದೆ. 7ನೇ ದಿನದ ಕಾರ್ಯಾಚರಣೆ 11-12ನೇ ಪಾಯಿಂಟ್. 11 ಮತ್ತು 12ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ನಡೆದಿದೆ. ಇನ್ನು ಉಳಿದಿರೋದು ಒಂದೇ ಒಂದು ಪಾಯಿಂಟ್, ಅದು 13ನೇ ಪಾಯಿಂಟ್. ಆತ ಈಗಾಗಲೇ ಮಾರ್ಕ್ ಮಾಡಿರುವಂತಹ ಪಾಯಿಂಟ್ಗಳು. ಆದ್ರೆ ಆತ ಇನ್ನೂ ಒಂದಷ್ಟು ಸ್ಥಳಗಳಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ. ಆದ್ರೆ ಸದ್ಯಕ್ಕೆ ತೋರಿಸಿರುವಂತಹ ಸ್ಥಳಗಳಲ್ಲಿ ಉಳಿದಿರೋದು ಒಂದು, ಅಲ್ಲಾದ್ರೂ ಅಸ್ಥಿಪಂಜರಗಳು, ಈತ ಹೇಳಿದಂತಹ 100 ಶವಗಳ ಮೂಳೆಗಳು ಏನಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳದ ತನಿಖೆ ನಿರ್ಣಾಯಕ ಘಟ್ಟದಲ್ಲಿ ನಡೀತಾ ಇದೆ. ಇನ್ನು ಕೇವಲ ಒಂದೇ ಒಂದು ಮಾರ್ಕಿಂಗ್ ಉಳಿದಿದೆ. ಉತ್ಖನನ ಒಂದೇ ಒಂದು ಕಡೆಯಲ್ಲಿ ಬಾಕಿ ಇದೆ. 11-12ನೇ ಸಮಾಧಿಯಲ್ಲೂ ಕೂಡ ಶೋಧ ಕಾರ್ಯ ಅಂತ್ಯ ಆಗಿದೆ. 7ನೇ ದಿನದ ಕಾರ್ಯಾಚರಣೆ 11-12ನೇ ಪಾಯಿಂಟ್. 11 ಮತ್ತು 12ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ನಡೆದಿದೆ. ಇನ್ನು ಉಳಿದಿರೋದು ಒಂದೇ ಒಂದು ಪಾಯಿಂಟ್, ಅದು 13ನೇ ಪಾಯಿಂಟ್. ಆತ ಈಗಾಗಲೇ ಮಾರ್ಕ್ ಮಾಡಿರುವಂತಹ ಪಾಯಿಂಟ್ಗಳು. ಆದ್ರೆ ಆತ ಇನ್ನೂ ಒಂದಷ್ಟು ಸ್ಥಳಗಳಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ. ಆದ್ರೆ ಸದ್ಯಕ್ಕೆ ತೋರಿಸಿರುವಂತಹ ಸ್ಥಳಗಳಲ್ಲಿ ಉಳಿದಿರೋದು ಒಂದು, ಅಲ್ಲಾದ್ರೂ ಅಸ್ಥಿಪಂಜರಗಳು, ಈತ ಹೇಳಿದಂತಹ 100 ಶವಗಳ ಮೂಳೆಗಳು ಏನಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳದ ತನಿಖೆ ನಿರ್ಣಾಯಕ ಘಟ್ಟದಲ್ಲಿ ನಡೀತಾ ಇದೆ. ಇನ್ನು ಕೇವಲ ಒಂದೇ ಒಂದು ಮಾರ್ಕಿಂಗ್ ಉಳಿದಿದೆ. ಉತ್ಖನನ ಒಂದೇ ಒಂದು ಕಡೆಯಲ್ಲಿ ಬಾಕಿ ಇದೆ. 11-12ನೇ ಸಮಾಧಿಯಲ್ಲೂ ಕೂಡ ಶೋಧ ಕಾರ್ಯ ಅಂತ್ಯ ಆಗಿದೆ. 7ನೇ ದಿನದ ಕಾರ್ಯಾಚರಣೆ 11-12ನೇ ಪಾಯಿಂಟ್. 11 ಮತ್ತು 12ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ನಡೆದಿದೆ. ಇನ್ನು ಉಳಿದಿರೋದು ಒಂದೇ ಒಂದು ಪಾಯಿಂಟ್, ಅದು 13ನೇ ಪಾಯಿಂಟ್. ಆತ ಈಗಾಗಲೇ ಮಾರ್ಕ್ ಮಾಡಿರುವಂತಹ ಪಾಯಿಂಟ್ಗಳು. ಆದ್ರೆ ಆತ ಇನ್ನೂ ಒಂದಷ್ಟು ಸ್ಥಳಗಳಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ. ಆದ್ರೆ ಸದ್ಯಕ್ಕೆ ತೋರಿಸಿರುವಂತಹ ಸ್ಥಳಗಳಲ್ಲಿ ಉಳಿದಿರೋದು ಒಂದು, ಅಲ್ಲಾದ್ರೂ ಅಸ್ಥಿಪಂಜರಗಳು, ಈತ ಹೇಳಿದಂತಹ 100 ಶವಗಳ ಮೂಳೆಗಳು ಏನಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳದ ತನಿಖೆ ನಿರ್ಣಾಯಕ ಘಟ್ಟದಲ್ಲಿ ನಡೀತಾ ಇದೆ. ಇನ್ನು ಕೇವಲ ಒಂದೇ ಒಂದು ಮಾರ್ಕಿಂಗ್ ಉಳಿದಿದೆ.
ಉತ್ಖನನ ಒಂದೇ ಒಂದು ಕಡೆಯಲ್ಲಿ ಬಾಕಿ ಇದೆ. 11-12ನೇ ಸಮಾಧಿಯಲ್ಲೂ ಕೂಡ ಶೋಧ ಕಾರ್ಯ ಅಂತ್ಯ ಆಗಿದೆ. 7ನೇ ದಿನದ ಕಾರ್ಯಾಚರಣೆ 11-12ನೇ ಪಾಯಿಂಟ್. 11 ಮತ್ತು 12ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ನಡೆದಿದೆ. ಇನ್ನು ಉಳಿದಿರೋದು ಒಂದೇ ಒಂದು ಪಾಯಿಂಟ್, ಅದು 13ನೇ ಪಾಯಿಂಟ್. ಆತ ಈಗಾಗಲೇ ಮಾರ್ಕ್ ಮಾಡಿರುವಂತಹ ಪಾಯಿಂಟ್ಗಳು. ಆದ್ರೆ ಆತ ಇನ್ನೂ ಒಂದಷ್ಟು ಸ್ಥಳಗಳಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ. ಆದ್ರೆ ಸದ್ಯಕ್ಕೆ ತೋರಿಸಿರುವಂತಹ ಸ್ಥಳಗಳಲ್ಲಿ ಉಳಿದಿರೋದು ಒಂದು, ಅಲ್ಲಾದ್ರೂ ಅಸ್ಥಿಪಂಜರಗಳು, ಈತ ಹೇಳಿದಂತಹ 100 ಶವಗಳ ಮೂಳೆಗಳು ಏನಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳದ ತನಿಖೆ ನಿರ್ಣಾಯಕ ಘಟ್ಟದಲ್ಲಿ ನಡೀತಾ ಇದೆ. ಇನ್ನು ಕೇವಲ ಒಂದೇ ಒಂದು ಸಮಾಧಿ, ಒಂದೇ ಒಂದು ಮಾರ್ಕಿಂಗ್ ಉಳಿದಿರೋ. ಉತ್ಖನನ ಒಂದೇ ಒಂದು ಕಡೆಯಲ್ಲಿ ಬಾಕಿ ಇದೆ. 11-12ನೇ ಸಮಾಧಿಯಲ್ಲೂ ಕೂಡ ಶೋಧ ಕಾರ್ಯ ಅಂತ್ಯ ಆಗಿದೆ. 7ನೇ ದಿನದ ಕಾರ್ಯಾಚರಣೆ 11-12ನೇ ಪಾಯಿಂಟ್. 11 ಮತ್ತು 12ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ನಡೆದಿದೆ. ಇನ್ನು ಉಳಿದಿರೋದು ಒಂದೇ ಒಂದು ಪಾಯಿಂಟ್, ಅದು 13ನೇ ಪಾಯಿಂಟ್. ಆತ ಈಗಾಗಲೇ ಮಾರ್ಕ್ ಮಾಡಿರುವಂತಹ ಪಾಯಿಂಟ್ಗಳು. ಆದ್ರೆ ಆತ ಇನ್ನೂ ಒಂದಷ್ಟು ಸ್ಥಳಗಳಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ. ಆದ್ರೆ ಸದ್ಯಕ್ಕೆ ತೋರಿಸಿರುವಂತಹ ಸ್ಥಳಗಳಲ್ಲಿ ಉಳಿದಿರೋದು ಒಂದು, ಅಲ್ಲಾದ್ರೂ ಅಸ್ಥಿಪಂಜರಗಳು, ಈತ ಹೇಳಿದಂತಹ 100 ಶವಗಳ ಮೂಳೆಗಳು ಏನಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳದ ತನಿಖೆ ನಿರ್ಣಾಯಕ ಘಟ್ಟದಲ್ಲಿ ನಡೀತಾ ಇದೆ. ಇನ್ನು ಕೇವಲ ಒಂದೇ ಒಂದು ಸಮಾಧಿ, ಒಂದೇ ಒಂದು ಮಾರ್ಕಿಂಗ್ ಉಳಿದಿರೋ. ಉತ್ಖನನ ಒಂದೇ ಒಂದು ಕಡೆಯಲ್ಲಿ ಬಾಕಿ ಇದೆ. 11-12ನೇ ಸಮಾಧಿಯಲ್ಲೂ ಕೂಡ ಶೋಧ ಕಾರ್ಯ ಅಂತ್ಯ ಆಗಿದೆ. 7ನೇ ದಿನದ ಕಾರ್ಯಾಚರಣೆ 11-12ನೇ ಪಾಯಿಂಟ್. 11 ಮತ್ತು 12ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ನಡೆದಿದೆ. ಇನ್ನು ಉಳಿದಿರೋದು ಒಂದೇ ಒಂದು ಪಾಯಿಂಟ್, ಅದು 13ನೇ ಪಾಯಿಂಟ್. ಆತ ಈಗಾಗಲೇ ಮಾರ್ಕ್ ಮಾಡಿರುವಂತಹ ಪಾಯಿಂಟ್ಗಳು. ಆದ್ರೆ ಆತ ಇನ್ನೂ ಒಂದಷ್ಟು ಸ್ಥಳಗಳಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ. ಆದ್ರೆ ಸದ್ಯಕ್ಕೆ ತೋರಿಸಿರುವಂತಹ ಸ್ಥಳಗಳಲ್ಲಿ ಉಳಿದಿರೋದು ಒಂದು, ಅಲ್ಲಾದ್ರೂ ಅಸ್ಥಿಪಂಜರಗಳು, ಈತ ಹೇಳಿದಂತಹ 100 ಶವಗಳ ಮೂಳೆಗಳು ಏನಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳದ ತನಿಖೆ ನಿರ್ಣಾಯಕ ಘಟ್ಟದಲ್ಲಿ ನಡೀತಾ ಇದೆ. ಇನ್ನು ಕೇವಲ ಒಂದೇ ಒಂದು ಸಮಾಧಿ, ಒಂದೇ ಒಂದು ಮಾರ್ಕಿಂಗ್ ಉಳಿದಿರೋ. ಉತ್ಖನನ ಒಂದೇ ಒಂದು ಕಡೆಯಲ್ಲಿ ಬಾಕಿ ಇದೆ. 11-12ನೇ ಸಮಾಧಿಯಲ್ಲೂ ಕೂಡ ಶೋಧ ಕಾರ್ಯ ಅಂತ್ಯ ಆಗಿದೆ. 7ನೇ ದಿನದ ಕಾರ್ಯಾಚರಣೆ 11-12ನೇ ಪಾಯಿಂಟ್. 11 ಮತ್ತು 12ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ನಡೆದಿದೆ. ಇನ್ನು ಉಳಿದಿರೋದು ಒಂದೇ ಒಂದು ಪಾಯಿಂಟ್, ಅದು 13ನೇ ಪಾಯಿಂಟ್. ಆತ ಈಗಾಗಲೇ ಮಾರ್ಕ್ ಮಾಡಿರುವಂತಹ ಪಾಯಿಂಟ್ಗಳು. ಆದ್ರೆ ಆತ ಇನ್ನೂ ಒಂದಷ್ಟು ಸ್ಥಳಗಳಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ. ಆದ್ರೆ ಸದ್ಯಕ್ಕೆ ತೋರಿಸಿರುವಂತಹ ಸ್ಥಳಗಳಲ್ಲಿ ಉಳಿದಿರೋದು ಒಂದು, ಅಲ್ಲಾದ್ರೂ ಅಸ್ಥಿಪಂಜರಗಳು, ಈತ ಹೇಳಿದಂತಹ 100 ಶವಗಳ ಮೂಳೆಗಳು ಏನಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ.